ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ಮಾಡಿ ತೋರಿಸ್ತಿರುವ ರೆಸಿಪಿ ಬಂದು ಚೆನ್ನ ಮಸಾಲ. 150 ಗ್ರಾಮ್ ಚೆನ್ನನ್ನು ಓವರ್ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದೆರಡು ದಪ್ಪ ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, 1 ಟೀ ಸ್ಪೂನ್ ಆಗೋಷ್ಟು 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡ್ರ್, 1 ಇಂಚು ಶುಂಠಿನ 2 ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಇಂಚ್ ಚಕ್ಕೆ, ಒಂದೆರಡು ಲವಂಗ. ಚೆನ್ನಾನ ಈಗ ಬೇಯಿಸ್ಲಿಕ್ಕೆ ಒಂದು ಕುಕ್ಕರ್ಗೆ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಟಾಟೋನ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಟೀ ಪುಡಿನ 1 ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ಕುದಿಸ್ಕೊಂಡು ಇಟ್ಕೊಂಡಿನಿ. ಅದನ್ನು ಇದಕ್ಕೆ ಚಾನಸ್ಕೋತೀನಿ. ಈ ಡಿಕಾಕ್ಷನ್ನ ಚಾನಸ್ಕೊಂಡು ಈಗ 5ರಿಂದ 6 ವಿಸಲನ್ನು ಇದನ್ನು ಕೂಗಿಸ್ಕೊಳ್ಳೋಣ. ಅದು ಕೂಗುವಷ್ಟರಲ್ಲಿ ನಾನೀಗ ಈರುಳ್ಳಿ ಮತ್ತು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈರುಳ್ಳಿ ಮತ್ತು ಟೊಮೆಟೊನ ಎರಡನ್ನೂ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಅಷ್ಟರಲ್ಲಿ ಇದು 5 ವಿಸಲ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಈಗ ಇವು ಬೆಂದವ. ಇದಕ್ಕೆ ಬಟಾಟೋನ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಈಗ ಒಂದು ಪ್ಯಾನ್ ಇಟ್ಕೋತೀನಿ. ಪ್ಯಾನ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಸಿಡಿಯೋಷ್ಟರಲ್ಲಿ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು. ಈಗ ಹುರಿದ ನಂತರ ಅದಕ್ಕೆ ರುಬ್ಕೊಂಬಂದಿರೋ ಟೊಮೆಟೊನ ಹಾಕೋತಿದ್ದೀನಿ. ಅದನ್ನು ಟೊಮೆಟೊನು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೋತೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು. ಈಗ ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಅದನ್ನು ತಿರುವಾಡಬೇಕು. ಅದೆಲ್ಲ ಒಂದ್ರ ಜೊತೆ ಒಂದು ಕೂಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೋಬೇಕು. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಬೇಕು. ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬಟಾಟೊ ಮತ್ತು ಚೆನ್ನಾನ ಹಾಕಿ ತಿರುವಾಡಬೇಕು. ಇದು 2 ನಿಮಿಷ ಕುದಿಬೇಕು. ಅದು ಬೇಯೋಷ್ಟರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು 1 ಮೆಣಸಿನ್ಕಾಯಿನ 2 ಭಾಗಗಳನ್ನು ಮಾಡಿಕೊಂಡು ಅದನ್ನು ಹಾಕ್ಕೊಂಡು 1 ಇಂಚು ಶುಂಠಿನ 2 ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುವಾಡಿ 1-2 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದು ಕುದ ನಂತರ ಈ ಥರ ಮಾಡಿ ನೋಡ್ರಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ, ಅನ್ನಕ್ಕೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಇದು. 20 ನಿಮಿಷದಲ್ಲಿ ಆಗುತ್ತೆ. ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ.